ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ದೇವರನ್ನು ಸ್ಮರಿಸುವುದು ಮನಸ್ಸಿಗೆ ಶಾಂತಿ ಮತ್ತು ದಿನಕ್ಕೆ ಒಳ್ಳೆಯ ಆರಂಭ ಕೊಡುತ್ತದೆ ಎಂದು ನಮ್ಮ ಹಿರಿಯರು ನಂಬಿಕೊಂಡು ಬಂದಿದ್ದರು. ಮನೆ ಮುಂದೆ ಪ್ರತಿದಿನ ರಂಗೋಲಿ ಹಾಕುವುದು ಕೇವಲ ಅಲಂಕಾರವಲ್ಲ, ಅದು ಮನೆಗೆ ಶುಭ, ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುವ ಸಂಪ್ರದಾಯವಾಗಿದೆ. ತುಳಸಿ ಗಿಡವನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸುವುದು ಆರೋಗ್ಯ, ಆಧ್ಯಾತ್ಮಿಕ ಶಕ್ತಿ ಮತ್ತು ಕುಟುಂಬದ ಒಳಿತಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಪ್ರತಿದಿನ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯುವುದು ಜೀವನದಲ್ಲಿ ಯಶಸ್ಸು ಮತ್ತು ಮನಸ್ಸಿಗೆ ನೆಮ್ಮದಿ ತರುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು. ಊಟ ಮಾಡುವ ಮೊದಲು ದೇವರನ್ನು ನೆನಪಿಸಿ ಕೃತಜ್ಞತೆಯಿಂದ ಅನ್ನ ಸೇವಿಸುವುದು ಅನ್ನದ ಮಹತ್ವವನ್ನು ತಿಳಿಸುವ ಒಳ್ಳೆಯ ಸಂಪ್ರದಾಯವಾಗಿದೆ. ಹಬ್ಬಗಳನ್ನು ಕುಟುಂಬದ ಎಲ್ಲರೊಂದಿಗೆ ಸೇರಿ ಆಚರಿಸುವುದು ಸಂಬಂಧಗಳನ್ನು ಗಟ್ಟಿಗೊಳಿಸಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತಿದೆ. ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಮನಸ್ಸಿಗೆ ಧೈರ್ಯ, ನಂಬಿಕೆ ಮತ್ತು ಆತ್ಮಶಾಂತಿಯನ್ನು ನೀಡುತ್ತದೆ ಎಂಬುದು ಹಿರಿಯರ ಅನುಭವದ ಮಾತಾಗಿದೆ. ಮನೆಗೆ ಬರುವ ಅತಿಥಿಯನ್ನು ದೇವರಂತೆ ಕಾಣುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಮಹತ್ವದ ಮೌಲ್ಯಗಳಲ್ಲಿ ಒಂದಾಗಿದ್ದು, ಅದು ಮಾನವೀಯತೆಯನ್ನು ಕಲಿಸುತ್ತದೆ. ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಮುಹೂರ್ತ ನೋಡುವುದು ಆ ಕೆಲಸ ಯಶಸ್ವಿಯಾಗಿ ನಡೆಯಲಿ ಎಂಬ ಒಳ್ಳೆಯ ಆಶಯದಿಂದ ಬಂದ ಸಂಪ್ರದಾಯವಾಗಿದೆ. ಸಂಜೆ ಸಮಯದಲ್ಲಿ ದೀಪ ಹಚ್ಚುವುದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡಿ ಶಾಂತಿ ಮತ್ತು ಪವಿತ್ರತೆಯನ್ನು ತರಲಿದೆ ಎಂದು ನಂಬಲಾಗುತ್ತಿತ್ತು. ದಾನ ಧರ್ಮ ಮಾಡುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ಜೀವನದಲ್ಲಿ ಪುಣ್ಯ ಮತ್ತು ಮನಸ್ಸಿನ ತೃಪ್ತಿಯನ್ನು ಕೊಡುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು. ಮರಗಳು, ನದಿಗಳು ಮತ್ತು ಪ್ರಾಣಿಗಳನ್ನು ಗೌರವಿಸುವುದು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುವ ಪಾಠವನ್ನು ನಮ್ಮ ಸಂಪ್ರದಾಯಗಳು ಕಲಿಸುತ್ತದೆ. ಮದುವೆಯನ್ನು ಪವಿತ್ರ ಬಂಧವಾಗಿ ಕಂಡು ಗಂಡ ಹೆಂಡತಿ ಪರಸ್ಪರ ಗೌರವ ಮತ್ತು ನಂಬಿಕೆಯಿಂದ ಬದುಕಬೇಕು ಎಂಬ ಮೌಲ್ಯವನ್ನು ಹಿರಿಯರು ಉಳಿಸಿಕೊಂಡು ಬಂದಿದ್ದಾರೆ. ಕುಟುಂಬದಲ್ಲಿ ದೊಡ್ಡವರ ಮಾತು ಕೇಳಿ ಅವರ ಅನುಭವಕ್ಕೆ ಮೌಲ್ಯ ನೀಡುವುದು ತಪ್ಪುದಾರಿಯಿಂದ ಕಾಪಾಡಿ ಸರಿಯಾದ ಜೀವನ ಮಾರ್ಗ ತೋರಿಸುತ್ತದೆ ಎಂದು ನಂಬಲಾಗುತ್ತಿತ್ತು. ಸತ್ಯ, ಶಿಸ್ತು, ಸಂಸ್ಕಾರ ಮತ್ತು ಒಳ್ಳೆಯ ನಡೆನುಡಿಗಳೊಂದಿಗೆ ಬದುಕುವುದು ಮನುಷ್ಯನಿಗೆ ಗೌರವ ಮತ್ತು ಉತ್ತಮ ಜೀವನವನ್ನು ತರುತ್ತದೆ ಎಂಬುದು ನಮ್ಮ ಹಿರಿಯರು ಬೋಧಿಸಿದ ಮಹತ್ವದ ಪಾಠವಾಗಿದೆ.